ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಣ ಬಾಗಿಲು ಮುಳುಬಾಗಿಲು ತಾಲೂಕಿನ ತಾಯಲೂರು ಗ್ರಾಮದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯದಲ್ಲಿ 100% ಗೋಲ್ಮಾಲ್. 50 ಜನ ವಿದ್ಯಾರ್ಥಿಗಳು ದಾಖಲಾಗಿರುವ ವಿದ್ಯಾರ್ಥಿ ನಿಲಯದಲ್ಲಿ ಒಬ್ಬ ವಿದ್ಯಾರ್ಥಿಯೂ ಸಹ ಇಲ್ಲದಿದ್ದರೂ ನಿರಂತರವಾಗಿ ಅಧಿಕಾರಿಗಳಿಗೆ ಸಿಬ್ಬಂದಿಯ ಜಾಣ್ಮೆ ನಡೆ ಲಕ್ಷಾಂತರ ಹಣ ದಲಿತ ವಿದ್ಯಾರ್ಥಿಗಳಿಗೆ ಸರ್ಕಾರ ಖರ್ಚು ಮಾಡುತ್ತಿದ್ದು, ಸೆಪ್ಟೆಂಬರ್ 8ರಂದು ಸಾರ್ವಜನಿಕರ ದೂರಿನ ಮೇರೆಗೆ ತಾಯಲೂರಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಕ್ಕೆ ಗ್ರಾಮಸ್ಥರು ಮತ್ತು ದಲಿತ ಸಂಘಟನೆಗಳ ಜೊತೆಯಲ್ಲಿ ಭೇಟಿ ನೀಡಿದಾಗ ಎಲ್ಲರಿಗೂ ಉಂಟಾಗಿದ್ದು ಆಘಾತ. ಏಕೆಂದರೆ ರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ಇಡೀ ಹಾಸ್ಟೆಲಿನಲ್ಲಿ ಯಾವೊಬ್ಬ ಸಿಬ್ಬಂದಿ ಯಾವೊಬ್ಬ ವಿದ್ಯಾರ್ಥಿಗಳು ಯಾರೂ ಕಾಣದೆ ಭಯಭೀತರಾಗಿದ್ದೆವು. ಜೊತೆಗೆ ಹಾಸ್ಟೆಲ್ಗೆ ಬೀಗವನ್ನು ಹಾಕಲಾಗಿದ್ದು, ಸಂಬಂಧಿಸಿದ ಹಾಸ್ಟೆಲ್ ವಾರ್ಡನ್ ಹರೀಶ್ಗಾಗಲಿ ಸಿಬ್ಬಂದಿಗಾಗಲಿ ಕನಿಷ್ಠ ಫೋನ್ ಕರೆಯನ್ನು ಎಷ್ಟು ಬಾರಿ ಮಾಡಿದರೂ ಸಹ ಸ್ವೀಕರಿಸಲಿಲ್ಲ. ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ರವರಿಗೆ ಹಲವು ಬಾರಿ ಕರೆಗಳನ್ನು ಮಾಡಿದರೂ ಸಹ ಉಪಯೋಗವಾಗಲಿಲ್ಲ. ಕೊನೆಗೆ ಹಲವು ಕರೆ ನಂತರ ಸ್ವೀಕರಿಸಿದ ಅವರು ನಮ್ಮ ಈ ಒಂದು ಮಾಹಿತಿಯನ್ನು ತಿಳಿಸುವ ಒಂದು ಪ್ರಯತ್ನಕ್ಕೆ ಆಘಾತ ಉಂಟಾಗಿತ್ತು. ಏಕೆಂದರೆ ಅವರು ನೀಡಿದ ಪ್ರತಿಕ್ರಿಯೆ ಕಂಡು ಭಯಭೀತರೂ ಆದೆವು. ನೀವು ಯಾರ್ರೀ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಳ್ಳಿ, ನಾಳೆ ನಾನು ಏನು ಮಾಡುತ್ತೇನೋ ತೋರಿಸುತ್ತೇನೆ ಎಂದು ನಮಗೆ ಬೆದರಿಕೆ ಹಾಕುತ್ತಾರೆ. ನಂತರ ಹಲವು ಕರೆಗಳನ್ನು ಹಾಸ್ಟೆಲ್ನ ಸೆಕ್ಯೂರಿಟಿಗೆ ಮಾಡಿದ ನಂತರ ಸ್ಥಳಕ್ಕೆ ಆಗಮಿಸಿದಾಗ ಅವರಲ್ಲಿ ವಿಚಾರಿಸಿದಾಗ ಸತ್ಯ ಒಂದೊಂದಾಗಿ ಬಯಲು. ಹಾಸ್ಟೆಲ್ನಲ್ಲಿ ಕನಿಷ್ಠ 1 kgಯಷ್ಟು ಅಕ್ಕಿಯಾಗಲಿ ಧಾನ್ಯಗಳಾಗಲಿ ಕಂಡು ಬರಲಿಲ್ಲ. ಇಲ್ಲಿ ಒಂದು ದಿನ ಕೂಡ ವಿದ್ಯಾರ್ಥಿಗಳು ವಾಸವಾಗಿದ್ದಾರೆ ಎಂಬುದಕ್ಕೆ ಕಾಣುವಂತಿರಲಿಲ್ಲ. ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರದಿಂದ ನೀಡಲಾಗಿರುವಂತಹ ಯಾವೊಂದು ಯೋಜನೆ ವಸ್ತುಗಳು ಸಹ ಕಣ್ಣಿಗೆ ಕಾಣಲಿಲ್ಲ. ಗ್ರಾಮದಲ್ಲಿನ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ನೆರೆಹೊರೆಯ ಮನೆಯಲ್ಲಿರುವ ಮಕ್ಕಳನ್ನು ಕರೆಸುವುದು, ಹೋಟೆಲಿನಿಂದ ಪ್ರತಿನಿತ್ಯ 5-6 ಜನಕ್ಕೆ ಆಗುವಷ್ಟು ಊಟವನ್ನು ತರಿಸಿ ಬಡಿಸಿ ಅದನ್ನು ಫೋಟೋ ತಿಕ್ಕಿಸಿ ಸರ್ಕಾರಕ್ಕೆ 100ಕ್ಕೆ 100ರಷ್ಟು ವಂಚನೆಯಲ್ಲಿ ಅಡಿಗೆ ಸಿಬ್ಬಂದಿ ಮತ್ತು ಪಾಲುದಾರರಾಗಿದ್ದಾರೆ. ಮುಳುಬಾಗಿಲು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಜಂಟಿ ನಿರ್ದೇಶಕರು, ಕೋಲಾರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, FDಗಳು ಯಾರೊಬ್ಬರಾದರೂ ಈ ಹಾಸ್ಟೆಲ್ಗೆ ಒಮ್ಮೆ ಭೇಟಿ ನೀಡಿದ್ದರೂ ಇಂತಹ ಒಂದು ಸ್ಥಿತಿ ನಡೆಯುತ್ತಿರಲಿಲ್ಲವೇನೋ, ಅಥವಾ ಸಂಬಂಧಿಸಿದ ಸಿಬ್ಬಂದಿಗಳು ಅಧಿಕಾರಿಗಳು ಒಂದಾಗಿ ಈ ಮಟ್ಟದ ವಂಚನೆಯಲ್ಲಿ ಭಾಗಿಯಾಗಿದ್ದಾರೋ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಮತ್ತು ಸರ್ಕಾರಕ್ಕೆ ನಾಜೂಕಾಗಿ ಜಾಣ್ಮೆಯಿಂದ ವಂಚಿಸುತ್ತಿರುವಂತಹ ವಂಚಕರಿಗೆ, ವಿದ್ಯಾರ್ಥಿಗಳಿಗೆ ಮೋಸ ಎಸಗಿರುವಂತಹವರ ವಿರುದ್ಧ ಸೂಕ್ತ ತನಿಖೆಯಾಗಬೇಕು ಮತ್ತು ವಂಚನೆಯ ಜಾಲದಲ್ಲಿ ತೊಡಗಿರುವಂತಹ ಪ್ರತಿಯೊಬ್ಬರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಸರ್ಕಾರಕ್ಕೆ ಆ ಹಣವನ್ನು ಹಿಂದಿರುಗಿಸಬೇಕೆಂಬುದು ನಮ್ಮ ಆಶಯವಾಗಿದೆ. ಮಾತ್ರವಲ್ಲದೆ ದಲಿತರ ಮಕ್ಕಳಿಗೆ ಸರ್ಕಾರ ನೀಡುತ್ತಿರುವ ಸೌಲಭ್ಯ ಮತ್ತೆಲ್ಲಿ ಪೋಲಾಗದಂತೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಸಿಗಬೇಕೆಂಬುದು ನಮ್ಮ ಆಶಯ. ಮಾನ್ಯ ಮುಳುಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥ್ ರವರು ವಿಶೇಷವಾಗಿ ತಾಲೂಕಿನ ಜನತೆಗೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಅತ್ಯುತ್ತಮ ರೀತಿಯಲ್ಲಿ ಒದಗಿಸಬೇಕೆಂಬುವ ಬಯಕೆಗೆ ಅವರ ಆಶಯಗಳಿಗೆ ಬೆಂಕಿ ಇಡುವಂತಹ ಕೆಲಸವನ್ನು ಮಾಡಿರುವಂತಹ ಈ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಶಾಸಕರಿಗೂ ಮುಂದಾಗಬೇಕು. ವಿದ್ಯಾರ್ಥಿಗಳಿಗೆ ಜಾಣ್ಮೆಯಿಂದ ವಂಚನೆ ಮಾಡುತ್ತಿರುವವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ದಲಿತ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಸೌಲಭ್ಯಗಳನ್ನು ವಿದ್ಯಾರ್ಥಿ ನಿಲಯದಲ್ಲಿ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಯಾಕೆ ಇರುತ್ತಿರಲಿಲ್ಲ ಎಂಬುದು ಪ್ರತಿಯೊಬ್ಬರು ಅರಿಯಬೇಕಾಗಿದ್ದೆ. ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಬೆದರಿಕೆಗಳನ್ನು ಹಾಕುವುದು, ಬೇರೆಯವರಿಂದ ಫೋನ್ ಕರೆ ಮಾಡಿಸಿ ಒತ್ತಡವನ್ನು ತರುವಂತಹ ಪ್ರಯತ್ನಕ್ಕೆ ತಕ್ಕ ಶಾಸ್ತಿಯಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಾಗಿದೆ. ಯಾರು ಕೊಟ್ಟಿರೋದು?
ವಾರ್ಡನ್ ಬಂದೇ ಇಲ್ಲ, ಸುಮಾರು ದಿವಸ ಆಗಿದೆ. ಸುಳ್ಳು ಹೇಳಬೇಡಿ, ನಿಮಗೂ ಮಕ್ಕಳಿದ್ದಾರೆ. ನಾಳೆ ಇಲ್ಲಿ ಕೇಳಿಲಿ, ಮಕ್ಕಳಿಗೆ ಎಷ್ಟು ಸರ್ ಇಲ್ಲಿ ಕೇಳಿಲಿ ನೋಡಿ, ಸೆಕ್ಯೂರಿಟಿ ಅವರೇ, ನಿಮ್ಮ ಹತ್ರ ಮಾಹಿತಿ ಇರುತ್ತೆ. ಯಾರೇ ಬಂದಿರಲಿ ಎಷ್ಟು ದಿವಸ ಆಗಿದೆ, ಎಷ್ಟು ದಿನ ಆಯ್ತು ಅಂತೇಳಿ. ನಾವು ಮತ್ತೆ ಎಲ್ಲ ನಿಮಗೆ ಕೊಟ್ಟಿರೋದ್ರ ಬಗ್ಗೆ ಕೇಳ್ತಾ ಇಲ್ಲ ನೀವು. ಹಾಸ್ಟೆಲ್ ವಾರ್ಡನ್ ನಿಜ ಹೇಳಿ, ನಾವು ಮತ್ತೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಮೊಬೈಲ್ ಟ್ರ್ಯಾಕ್ ಮಾಡತ್ತೆ ಎಲ್ಲೆಲ್ಲಿದ್ರು ಅಂತ. ಡೈಲಿ ಬರ್ತಾ ಇದ್ರ, ಡೈಲಿ ಬಂದು ಈ ತರ ನೋಡ್ಕೊಂಡು ಸುಮ್ಮನೆ ಇದಾರೆ ಅವರು. ಡೈಲಿ ಬಂದು ಏನು ಕಂಪ್ಲೇಂಟ್ ಮಾಡ್ತಾರೆ. ಏನ್ ತೊಂದರೆ ಆಗಿದೆ ಹೇಳಿ, ನಿಮ್ಗೆ ಏನಾರ ತೊಂದರೆ ಆಗಿದ್ರೆ ಹೇಳಿ. ಅಲ್ಲ ತೆಗೀರಿ ಫಸ್ಟ್ ತೆಗೀರಿ ಕರ್ಸಿ ಅದು ಯಾರಿಗೆ ಮಾಡಾಕ್ತಾ ಇದ್ರ, ನೀವೇನೇನ್ ಮಾಡ್ಕೊಂಡು ತಿಂತಾ ಇದ್ರ ಇಲ್ಲಿ ಗೊತ್ತಾಗುತ್ತೆ. ತೆಗೀರಿ. ಲೈಟ್ ಹಾಕಿ. ಇದುವರೆಗೂ ಡೀಸೆಲ್ ಯೂಸ್ ಮಾಡಿಲ್ಲ, ಇದುವರೆಗೂ ಡೀಸೆಲ್ ಬಳಸಿಲ್ಲ. ಬರ್ಲಿ. ಅಲ್ಲ ರೇಷನ್ ಗೀಷನ್ ಏನು ಹಿಡ್ದಿರ, ಇದು ಯಾರಿಗೋಸ್ಕರ ರೀ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋ ದುಡ್ಡು. ಮಕ್ಕಳಿದಾರೇನ್ರಿ? ನೀರು ಬಿಟ್ಟಿದ್ದಕ್ಕೆ ವರ್ಷ ಆಗಿದೆ. ನೀರು ಬಿಟ್ಟು ವರ್ಷದಿಂದ ಯಾರಿಗೂ ಅಡಿಗೆನೆ ಮಾಡಿಲ್ಲ. ಇಲ್ಲೇ ಬಿಲ್ಗಳು ಮಾತ್ರ ಮಾಡ್ಕೊಂಡು ತಿಂತಾ ಇರ್ತಾರೆ. ಹಾಗಾದ್ರೆ ವಾರ್ಡ್ ಅಂದ್ ಮಾತ್ರ ಬರೀ ಹಾಸ್ಟೆಲ್ 50 ಜನ ಮಕ್ಕಳದು ಅವ್ನು ತಿಂತಾ ಇದ್ದಾನೆ, ವಾರ್ಡನ್ ತಿಂತಾ ಇದ್ದಾನೆ. ಸರ್ ಪಕ್ಕದ ಮನೆ ಅಲ್ಲ, ಇಲ್ಲಿ ನಿಮ್ಗೆ ಜವಾಬ್ದಾರಿ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ನೀವು ಹೇಳ್ಬೇಕು. ಪಕ್ಕ ಮನೆ ಇರೋರಲ್ಲ ಇಲ್ಲಿ. ಹಲೋ, ಅಂತ ಪ್ರವೇಶ ಅದೇ ಏನಿಲ್ಲ. ತುಪ್ಪಗಳು ವಾರ್ಡನ್ಗಳು ಇವ್ರು ಮಾತ್ರ ಮಾಡ್ಕೊಳ್ತಿದ್ದಂತೆ ಹೋಗೋದು. ಹಾಕಿ ಯೂಸ್ ಮಾಡಿ ನೋಡೋಣ. ಇನ್ನೆಲ್ಲ ಮಕ್ಕಳಿಗೆ ಫಸ್ಟ್ ಏಡ್ ಬಾಕ್ಸು ಏನಾರ ಇದೆಯಾ ಅದರಲ್ಲಿ? ಓಪನ್ ಮಾಡಿ. ಫಸ್ಟ್ ಏಡ್ ಬಾಕ್ಸ್ ತೋರಿಸಿ. ಅಲ್ಲ ಈ ಸ್ಟವ್ ಯೂಸ್ ಬಳಕೆ ಮಾಡೇ ಇಲ್ಲ ಇದು. ಆಲ್ರೆಡಿ DC ವರೆಗೂ ಕಂಪ್ಲೇಂಟ್ పోయింది. ಹಲೋ ಅಸ್ಲಾಮಣ್ಣ, ಒಂದೇ ಒಂದು ಮಗು ಇಲ್ಲ, ಸಿಂಗಲ್ ಮಗು ಇಲ್ಲ. ಪಳ್ಳಿಯನ್ನೆಲ್ಲ ಬಂದಿದ್ದೀವಿ, ಮುಳುಬಾಗ್ಲಿನ ಸಂಘಟನೆಯವ್ರು ಬಂದಿದ್ದಾರೆ. ಬಾ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿ. ಬಾ ಹಂಗೆ ಬಾ. ಎಲ್ಲಿದ್ದೀರಾ? ಬರೋದಾ? ಅಲ್ಲ ರೀ, ಈಗ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇರೀ, ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಪೋಷಕರಿಗೆ ಏನು ಜವಾಬ್ದಾರಿ ಕೊಡ್ತೀರಾ ನೀವು? అదే సినిమాకి ఇంజిన్ చిన్న ఇంగిత వంటోళ్ళు చేస్తాడు ಎಷ್ಟು ತಿಂಗಳಾಗಿದೆ ರೇಷನ್ ಬಂದು? ಎಷ್ಟು ತಿಂಗಳಾಗಿದೆ ರೇಷನ್ ಬಂದು? 3 ತಿಂಗಳಾಗಿದೆ. 3 ತಿಂಗಳಿಂದ ಏನು ಬಂದೇ ಇಲ್ಲ. ಮಕ್ಕಳು ಕರೆಕ್ಟಾಗಿ ಹೇಳಿ, ಎಷ್ಟು ದಿನ ಆಗಿದೆ ಇಲ್ಲಿಗೆ ಬಂದು?
ನಿಜ ಹೇಳ್ಬಿಡಿ. ಅಲ್ಲ ನಿಜ ಹೇಳ್ಬಿಡಿ. ನೋಡಿ ನಾಳೆ ದಿವಸ ನಿಮ್ಗೆ ಸಮಸ್ಯೆ ಇರಬಾರ್ದು ಅಂದರೆ ಸತ್ಯ ಹೇಳ್ಬಿಡಿ. ಅವ್ರಿಗೆಲ್ಲ ನೀವು ನೋಡಿ ಇಲ್ಲಿ ಸೆಕ್ಯೂರಿಟಿ ಇದ್ದೀರಾ, ನಿಮ್ಗೆ ಇಲ್ಲಿ ಮಕ್ಳು ಎಷ್ಟು ಜನ ಬರ್ತಾವೆ ಎಷ್ಟೊತ್ತಿಗೆ ಹೋಗ್ತವೆ ನಿಮ್ಮ ಅಂಟ್ರಲ್ಲ. ಈಗ ರೇಷನ್ ಕತೆ ಬಿಟ್ಬಿಡಿ, ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಇರಿ. ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೆ ಜವಾಬ್ದಾರರು? ಯಾರಮ್ಮ ಅಡ್ಗೆವ್ರು ನೀವೇನಾ? ಅಡ್ಗೆವ್ರು ನೀವೇನಾ? ಯಾರಿಗಮ್ಮ ಅಡುಗೆ ಮಾಡ್ತಾ ಇರೋದು ನೀವು? ಅಲ್ಲ ಯಾರಿಗೆ ಅಡುಗೆ ಮಾಡಾಕ್ತಿದ್ರು ಹಾಸ್ಟೆಲಲ್ಲಿ? ಎಷ್ಟು ಜನ ಇದ್ದಾರೆ? ಎಲ್ಲಿ ತೋರಿಸಿ ಒಬ್ಬರಾದ್ರು? ಎಲ್ಲಿಗೋದ್ರು? ಬೆಳಿಗ್ಗೆ ನೈಟ್ ಎಲ್ಲಿರ್ಬೇಕು ಮಕ್ಳು? ಹಾಸ್ಟೆಲ್ ಇರೋ ಮಕ್ಳು ನೈಟಲ್ಲಿ ಎಲ್ಲಿರ್ಬೇಕು ಮಕ್ಳು? 50 ಜನ ಮಕ್ಳಿಗೆ ಊಟ ಹಾಕಿದ್ರಲ್ಲ, ಅಡುಗೆ ಮಾಡಾಕಿದ್ರಲ್ಲ, ಯಾರಿಗೆ ಮಾಡಾಕಿದ್ರಿ ಇವಾಗ ತೋರಿಸಿ. ಎಷ್ಟು ದಿನಗಳಿಂದ ಮಕ್ಳಿಲ್ಲ ಇಲ್ಲಿ? ಅದು ಸತ್ಯ ಹೇಳ್ಬಿಡಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಬಡ ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದೀರಾ ನೀವು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಇಲ್ಲಿ ಮಕ್ಕಳಿಗೆ ಊಟ ಹಾಕಿರೋದು ಫೋಟೋ ತೋರಿಸಿ. ಅಲ್ಲ ರೇಷನ್ ಎಲ್ಲ 3 ತಿಂಗಳಾಗಿದೆ ರೇಷನ್ ಅಂದಮೇಲೆ ನೀವು ಯಾರಿಗಮ್ಮ ಹೆಂಗಮ್ಮ ಅಡುಗೆ ಮಾಡಾಕಿದ್ದೀರಾ ನೀವು? ಎಷ್ಟು ದಿನ ಆಯ್ತಮ್ಮ ವಾರ್ಡನ್ ಬಂದು? ವಾರ್ಡನ್ ಬಂದು ಎಷ್ಟು ದಿನ ಆಯ್ತು? ನಿಜ ಹೇಳಿ. ಎಲ್ಲಿ ದಿನ ಬರ್ತಾ ಇರೋದಮ್ಮ? ಬಾತ್ರೂಮ್ಗೆ ನೋಡ್ದ? ಎಷ್ಟು ದಿವಸ ಆಗಿದಾವ? ಡೋರ್ಗಳಿದಾವ ಅದಕ್ಕೆ? ವಾರ್ಡನ್ ಬರ್ತಾ ಇದ್ರೆ ಕಂಪ್ಲೇಂಟ್ ಮಾಡಿದ್ದೀರಾ ನೀವು? ಕಂಪ್ಲೇಂಟ್ ಮಾಡಿದ್ರೆ ಸುಳ್ಳು ಹೇಳಕ್ ಹೋಗ್ಬೇಡಿ. ಮಕ್ಳು ನೋಡಿ, ನಿಮ್ಗೂ ಮಕ್ಳಿದ್ದಾರೆ, ನೀವು ಅನುಭವಿಸ್ಬೇಕಾಗತ್ತೆ. ಏನಿದೆ ಅದು ನಿಜ ಹೇಳಿ, ತೋರಿಸಿ. ಸಾಯಂಕಾಲ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ? ಸಾಯಂಕಾಲ ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ? ಸಾಯಂಕಾಲ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು? ಎಲ್ಲಿದ್ದಾರೆ? ಎಷ್ಟು ಜನ? 50 ಜನ ಮಕ್ಳಿದಾರೆ ಅಲ್ಲಿ. ಯಾರು? 5ನೇ ಕ್ಲಾಸ್ ಮಕ್ಳವ್ರು? ಹಾಸ್ಟೆಲ್ ಮಕ್ಳವ್ರು? ಹಾಸ್ಟೆಲ್ ಮಕ್ಳವ್ರು ಹೋಗ್ಲಿ. ಹಾಸ್ಟೆಲ್ ಮಕ್ಳೇನಮ್ಮ ಅವರು? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಯಾರಿಗೆ ಅಡುಗೆ ಮಾಡಾಕ್ತಾ ಇದ್ರಿ? ನೋಡಮ್ಮ, ಎಷ್ಟು ದಿನಗಳಿಂದ ಮಕ್ಕಳಿಲ್ಲ ಇಲ್ಲಿ? ಎಷ್ಟು ದಿನಗಳಿಂದ ಮಕ್ಕಳಿಲ್ಲ? ಈಗ ಮಕ್ಕಳೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಪೋಷಕರಿಗೆ ಏನು ಉತ್ತರ ಕೊಡ್ತೀರಾ? GPS ಫೋಟೋ ತಗೊಂಡಿದ್ದಾರೆ. ನಾವಿಲ್ಲಿ ತೆಗ್ದಿದ್ದೀವಿ, ಊಟ ಆಗ್ತಾ ಇದ್ದೀವಿ. ಪ್ರತಿ ತಿಂಗಳು ಇವರು ಅನ್ಯಾಯ ಮಾಡ್ತಾ ಇರೋದು. ಮಕ್ಕಳಿಗೆ ಪ್ರತಿ ತಿಂಗಳು ಬಿಲ್ ಮಾಡ್ಕೊಂಡು ದುಡ್ಡು ತಿಂತಾ ಇದ್ದಾರೆ. ಇಲ್ಲೊಂದು 10 ಜನ ಒಂದು ಕರ್ಕೊ ಬರೋದು, ಊಟ ಹಾಕಿ GPS ಮಾಡೋದು. GPS ಫೋಟೋ ಅಧಿಕಾರಿಗಳಿಗೆ ಕಳಿಸಿ ನಾವು ಕೊಡ್ತಾ ಇದ್ದೀವಿ ಊಟ ಅಂತ ಲೆಕ್ಕಾಚಾರದಲ್ಲಿ ಸಮಾಜ ಕಲ್ಯಾಣ ಮಾಡ್ತಾ ಇರುವಂತ 7 ತಿಂಗಳು ಅಧಿಕಾರಿಗಳು. ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿವಸ ಆಗಿದೆ ಅಮ್ಮ ಇಲ್ಲಿ ಆಫೀಸರ್ ಬಂದು? ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅವರು ಬಂದಿದಾರ ಇಲ್ವಾ ಇದುವರೆಗೂ? ಯಾವಾಗ? ಯಾರು ಬಂದಿದ್ದಾರೆ? ಯಾರು ಅವ್ರು ಬಂದು ಯಾರು ಹೇಳಿ? ಅವ್ರು ಬಂದು ನೋಡ್ಕೊಂಡು ಹಂಗೆ ಹೊಟ್ಟೋದ್ರಾ? ಅಲ್ಲ ನೋಡ್ಕೊಂಡು ಚೆನ್ನಾಗಿದೆ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಹೋದ್ರಾ? ಅಲ್ಲಲ್ಲ ಚೆನ್ನಾಗಿದೆ ಅಂತ ಹೊಟ್ಟೋದ್ರ ಅವರು? ಅಲ್ಲ ರೀ, ಹರೀಶ್ ಸರ್ ಅವ್ರು ಬಂದ್ಬಿಟ್ಟು ಚೆನ್ನಾಗಿದೆ ಹಾಸ್ಟೆಲ್, ಚೆನ್ನಾಗಿ ನಡೆಸ್ತಾ ಇದ್ರಿ ಅಂದ್ಬಿಟ್ಟು ಹೊಟ್ಟೋದ್ರ ಅವರು? ಮಕ್ಳಿಲ್ಲ ಅಂತ ನಿಮ್ಮನ್ನು ಕೇಳಿಲ್ವಾ ಅವರು? ಮಕ್ಳಿಗೆ ಯಾರಿಗೂ ಅಡುಗೆ ಮಾಡಾಕ್ತಾ ಇದ್ರೆ ನಿಮ್ಗೆ ಐಟಮ್ ಸರಿಯಾಗಿ ಬರ್ತಾ ಇದೆ ಏನು ಕೇಳೇ ಇಲ್ಲ. ನೀವು ಅಲ್ಲಿ ತೋರಿಸಿರೋ ಫೋಟೋಲಿರೋ ಒಂದು ಮಗು ಕೂಡ ಹಾಸ್ಟೆಲ್ ಮಗು ಅಲ್ಲ. ಸುಳ್ಳು ಹೇಳಕ್ ಹೋಗ್ಬೇಡಿ, ನಿಜ ಏನಿದ್ರೆ ಅದನ್ನ ಹೇಳಿ. ಅವೆಲ್ಲ ಬಿಡಿ, ಇಲ್ಲಿ ಮಗುನ್ ತೋರಿಸ್ಬೇಕಿಲ್ಲಿ. ಇನ್ನು ಯಾರನ್ನ మోస ಮಾಡ್ಬೇಕು ಅಂತ GPS ಫೋಟೋ ತೆಗಿದ್ದೀರಾ? GPS ఫోటో యారికోసర నీవు తెగితా ఇదిరా? ఎవరికోసం అమ్మ తీస్తాండేది మీరు? ఒక్క బిడ్డ లేదు ఇడ. ఏమన్నా హెచ్చు తక్కువ అయితే జవాబుదారులు ఎవరు? వాళ్ళ తల్లిదండ్రులకి ఏమన్నా ఆన్సర్ ఇస్తారు మీరు? హాస్టల్ వార్డెన్ ఏమైనాడు? హాస్టల్ వార్డెన్ ఎన్ని దినాలు అయిందమ్మా కరెక్ట్గా చెప్పండి. హాస్టల్ వార్డెన్ పొద్దున్న లేదు. నిజం చెప్పేసి నువ్వు చూడమ్మా, నిజం చెప్పండా మీ మీద
చిన్నోళ్ళు ఉన్నారా లేదా? ఉండండి, ఇరి చెప్పు జన ಹುಡುಗರಿಗೆ 50 ಜನ అంటే 5-6 జన్మ మిగిలిన వాళ్ళు ఈ పక్క చిన్న వాళ్ళ తోడుకు వచ్చి భోజనం కదా అంతే. అది చేస్తే హోటల్ వచ్చి పెట్టాను ఏదో రేషన్ లేదు బాత్రూమ్ ಯಾರು చేస్తావు 6 kg 4 kg నేను ಊಟ ಸರಿಯಾಗಿ ಹಾಕಿದ್ರೆ ಮಕ್ಕಳು ಯಾಕೆ చూపేకే ఎంత చేరి వాళ్ళు దామ్ పెట్టాలా అని చేస్తాను. చూపిస్తావా ఇప్పుడు ఏముంటే చెప్తాను నేను 3 నెలలు పోయి 4 నెలలు అయితే ఉంది. రేషన్ చూడు కూడా మాకు దించలేదు రేషన్ తీసుకుంటే మీ ఇంటికి పెట్టుకోవచ్చు. 5-6 జనం వాళ్ళకి మీ ఇంటికి పెట్టుకోవచ్చురా అది చెప్పక ఏం ఎట్లా చేస్తా అంటారు భోజనం? మీరు ಸ್ಟವ್ ಅಂಟಿಸಿಲ್ಲ ಸರಿగా. ಟೋಟಲ್ ಆಗಿ ಏನಾಗಿದೆ ಅಂದ್ರೆ 3 ಜನ ಹುಡುಗಿದ್ದಾರೆ, 3 ಜನ చెత్త సోషల్ ఎన్నేళ్ళైందో ఏమో ఇದ್ರ ಮೇಲೆ ಧೂಳ್ ನೋಡಿ ಇದು ಬೆಡ್ಡಿನ ಅವತಾರ. ಯಾವ ಮಗು ಮಲಗ್ತಾ ಇದ್ರೆ ಈ ತರ ಇರುತ್ತೆ. ಮಲಗ್ತಾ ಇದ್ರೆ ಬೆಡ್ಡಿನ ಈ ತರ ಇರ್ತಾವ. ಇವ್ ಹೆಂಗ್ ತಂದಾಕಿರೋ ಬೆಡ್ಡಿನ ಹಂಗೆ ಇದಾವೆ, ಸ್ವಲ್ಪ ಪ್ಲಸ್ ಕೂಡ ಆಗಿಲ್ಲ. ಎಲ್ಲ ಹಂಗೆ ಇಲಿಗಳು ಕಡ್ದಾವೆ. ಅಲ್ಲ ಇಲಿಗಳು ಎಲ್ಲ ಗಲೀಜ್ ಮಾಡಿದೇವೆ ಬಿಟ್ರೆ ಇಲ್ಲಿ ಮಗು ಯಾಡಮ್ಮ ಬಿಟ್ಟು ಪಣ್ಕೊಂಡಿದೆ. ಯಾವ ನಾಡಮ್ಮ ಪಣ್ಕೊಂಡಿದೆ? యా నాడమ్మ పనుకోండేది? యా బిడ్డకి మీరు భోజనం చేసి పెడతాడమ్మని తోడు చెప్తారా మీరు? మీకు న్యాయం మంచిదవుతుందా? పోనీ చిన్నోళ్ళ పేరు మీద గవర్నమెంట్ కోట్లు ఖర్చు పడుతుందమ్మా చదివేదానికోసము. మీరు ఇట్లా పనులు చేయదు. మీరు వాళ్ళని దాంపెట్టేది మీరు ఉండాలనే ధైర్యంకే కదా వాళ్ళని అట్లాడతారు. మీరే చెప్పించిండేది అయితే వాడానికి మీరు రాను మెయింటైన్ చేసుకుంటాము అని. ವರ್ಕರ್ ಅಲ್ಲ, ಬೆಳಿಗ್ಗೆಗೆಲ್ಲ ಗೊತ್ತಾಗುತ್ತೆ. ಈಗ ಒಬ್ರು ಇರಲ್ಲ ಗುಡಿಯಲ್ಲಿ. ನೀನ್ಯಾರಪ್ಪ ನೀನು? ಅಲ್ಲ ಒಂದು ಮಗು ಇಲ್ದಿರ ನೀವು ಹಾಸ್ಟೆಲ್ ನಡೆಸ್ತಾ ಇದ್ದೀರಾ ಅಂದ್ರೆ ಅವ್ರ ಮಕ್ಕಳು ಪೇರೆಂಟ್ಸ್ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? ನಮ್ಮ ಮಗು ಎಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಾ ನೀವು? ಏನಾರ ಹೆಚ್ಚುಕಮ್ಮಿ ಆಯ್ತು ಆಗ್ಬಾರ್ದಾಗೋಯ್ತು, ಯಾರು ಜವಾಬ್ದಾರಿ? ವಾರ್ಡನ್ ಇಲ್ಲ, ರೇಷನ್ ಇಲ್ಲ, ಮಕ್ಕಳು ಅಂತೂ ಲೆಕ್ಕನೇ ಇಲ್ಲ. ಇಲ್ಲಿ ನೀವು ನೋಡಿದ್ರೆ ಪ್ರತಿದಿನ ಮಾಡಾಕ್ತಾ ಇದ್ದೀರಾ 50 ಜನಕ್ಕೆ. ಬೈಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯದಲ್ಲಿ ನಮಗೆ ಗೊತ್ತಿದ್ದಂಗೆ ಸುಮಾರು 1-2 ವರ್ಷದಿಂದ ಹಾಸ್ಟೆಲ್ ಸರಿಯಾಗಿ ನಡೀತಾ ಇಲ್ಲ. ಹಾಗೆಯೇ ಹಾಸ್ಟೆಲ್ ಮಕ್ಕಳು ಇಲ್ಲ, ರೇಷನ್ನು ಇಲ್ಲ. ಹಾಗಾಗಿ 1, 2, 3, 4 ಜನ ಮಕ್ಕಳು ಕರ್ಕೊಂಡು ಈ ಅಕ್ಕಪಕ್ಕ ಇರೋ ಹುಡುಗರು ಕರ್ಕೊಂಡು 10 ಜನ ಕರೆಸಿ ಒಂದಷ್ಟು ಹೋಟ್ಲಿಂದ ಊಟ ತಂದು ಬಡಿಸಿ GPS ಫೋಟೋ ಮಾಡಿಕೊಡ್ತಿದ್ದಾರೆ. ಬಟ್ ವಾರ್ಡನ್ನು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ. ಅನಾನುಕೂಲಗಳು ಎಲ್ಲ ರೂಮ್ನಲ್ಲಿ ಯಾರು ಒಂದು ದಿವಸದಲ್ಲಿ ಯಾರೂ ಮಲಗಿಲ್ಲ, ಎಲ್ಲ ಖಾಲಿ ಇದೆ. ಅದಕ್ಕೆ ಬಾತ್ರೂಮ್ ನೋಡಿದ್ರೆ ಒಂದು 2-3 ವರ್ಷ ಆಗುತ್ತೆ, ಅದನ್ನು ಕ್ಲೀನಿಂಗ್ ಇಲ್ಲ. ಅಲ್ಲ ಬಳಕೆ ಮಾಡೋರೇ ಇಲ್ವಲ್ಲ ಇಲ್ಲಿ? ಕ್ಲೀನು ಮಾಡಿಲ್ಲ, ಬಳಕೆನೂ ಇಲ್ಲ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಎಚ್ಚೆತ್ತುಕೊಂಡು ಇದನ್ನ. ಅಲ್ಲ ಈಗ ಮಕ್ಕಳಿಲ್ಲ, ಮಕ್ಕಳ ಒಂದು ಪೋಷಕರು ಕೇಳಿದ್ರೆ ಈ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಹಾಸ್ಟೆಲು ಬೀಗ ಹಾಕೊಂಡು ಹೋಗ್ತಾರೆ, ಯಾರು ಇಲ್ಲ ಇಲ್ಲಿ. ಹಾಗಾಗಿ ಮಕ್ಕಳೇ ಇಲ್ಲ. ಸರ್ಕಾರದಿಂದ ಬಂದದ್ದನ್ನ ಯಾರು ತಿಂತವ್ರಂತ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. ಅಲ್ಲ ಇಲ್ಲಿಗೆ ಕೆಲಸ ಮಾಡ್ತಾರೋ ಸೆಕ್ಯೂರಿಟಿ ಆಗ್ಬೋದು, ಅಡುಗೆ ಭಟ್ರು ಏನಿದ್ದಾರೆ ಅವ್ರು ಹೇಳೋ ಪ್ರಕಾರ ಮಾಡ್ತಿದ್ದೀವಿ ಅಂತ ಹೇಳ್ತಾರಲ್ಲ, ಯಾರಿಗೂ ಮಾಡ್ತಾ ಇದ್ದಾರೆ? ಅವರೇ ಹೇಳ್ತಾರಲ್ಲ, 2 ಜನ 3 ಜನ ಇದ್ದಾರೆ ಮಕ್ಕಳು, ಅಕ್ಕಪಕ್ಕ ಹುಡುಗರು ಕರ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಲ್ಲ ಹೋಟ್ಲಿಂದ ಊಟ ತಗೊಂಬಂದು 4-5 ಜನಕ್ಕೆ ಮಕ್ಕಳಿಗೆ ಊಟ ಹಾಕ್ಬಿಟ್ಟು ನೀವು ಈ ಥರ ನಾಟಕ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಇನ್ನೆಷ್ಟು ಕೋಟಿ ನಷ್ಟ ಮಾಡಬೇಕು ಅಂತಿದ್ದೀರಾ? ತಾಯಿನೂರು ಹೋಬಳಿ ಇದು ತಾಲೂಕಿನಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್. ಇಲ್ಲಿ SC ST ಹಾಸ್ಟೆಲ್ ಏನಿದೆಯೋ ಇದರಲ್ಲಿ ಸುಮಾರು 1.5 ವರ್ಷ 2 ವರ್ಷದಿಂದ ಮಕ್ಕಳಿಲ್ಲ. ಆದರೆ
ಏನು ಸರ್ಕಾರದಿಂದ ಹಾಸ್ಟೆಲ್ಗೆ ಅನುದಾನ ಏನು ಬರಬೇಕು ಬಿಲ್ಗಳು ಮಾಡ್ತಾನೆ ಇದ್ದಾರೆ, ತಿಂತಾನೆ ಇದ್ದಾರೆ. ಪ್ರತಿಯೊಂದು ನೀವು ಗಮನಿಸಿದ್ದೀರಾ, ಬೆಡ್ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ವಾಶ್ರೂಮ್ಗಳಾಗಿರ್ಬೋದು, ಯಾವುದೇ ಆಗಲಿ ಕಸ ಕಡ್ಡಿಗಳು ಹಂಗೆ ಇದೆ, ಯಾರು ಮಕ್ಕಳಿಗೆ ಬಳಕೆ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ವಾರ್ಡನ್ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ಆಚೆ ಒಂದು ಹೋಟ್ಲಲ್ಲಿ ಒಂದು 5-6 ಜನ ಮಕ್ಕಳು ಈ ಲೋಕಲಲ್ಲಿ ಸುತ್ತಮುತ್ತ ಇರೋ ಮಕ್ಕಳಿಗೆ ಕರ್ಕೊಂಡ್ಬಂದು ಕುಂಡಿಸ್ಬಿಟ್ಟು ಹೋಟ್ಲಲ್ಲಿ ಚಿತ್ರಾನ್ನನೋ ಪೂರಿನೋ ಏನೋ ಅಂತಂದು ಬಡಿಸ್ಬಿಟ್ಟು ತಟ್ಟೆಗಳಿಗೆ ಅದನ್ನ GPS ಫೋಟೋ ಮಾಡ್ಕೊಂಡು ಕೇಳಿರ್ತಾನೆ. ಆತ ಇಲ್ಲಿಗೆ ಬರೋದು ಇಲ್ಲ. ಇಲ್ಲಿ ಇವರೇನೋ ಅಡುಗೆ ಬರ್ತಿದ್ದಾರೆ, ಇವರೇನೋ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀನಿ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ತರಿಸ್ಕೊಂಡು ಇಲ್ಲಿ ಹಾಕ್ಬಿಟ್ಟು GPS ಫೋಟೋ ಮಾಡಿ ಆತನ ಫಾರ್ವರ್ಡ್ ಮಾಡಿಕೊಂಡು ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಇಲ್ಲಿನ ವ್ಯವಸ್ಥೆಯನ್ನು ಕೆಡಿಸಿ ಹಾಳು ಮಾಡಿದ್ದಾನೆ. ಸುಮಾರು ಒಂದು 50 ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 50 ಜನ ಲೆಕ್ಕಕ್ಕೆ ಇನ್ನು ಎಷ್ಟು ಅಟೆಂಡೆನ್ಸ್ ಅಲ್ಲಿ ಏನು ಇಟ್ಟಿದ್ದಾರೋ ಏನಿಟ್ಟಿಲ್ವೋ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದನ್ನು ಮಾಡ್ತೀವಿ, ಬೆಳಿಗ್ಗೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಹೇಳ್ತೀವಿ. 50 ಜನ ವಿದ್ಯಾರ್ಥಿಗಳಲ್ಲಿ 1.5 ವರ್ಷದಿಂದ ಒಂದು ಮಗು ಒಂದು ದಿನ ಕೂಡ ಇಲ್ಲಿ ನಿದ್ದೆ ಮಾಡಿಲ್ಲ, 3 ಹೊತ್ತು ಊಟ ಇಲ್ಲೊಂದು ಮಗುನು ತಿಂದಿಲ್ಲ. ಅದು ಇಷ್ಟೊಂದು ಭ್ರಷ್ಟ ನೀಚ ಅಂದರೆ ಈ ಹಾಸ್ಟೆಲಿನ ವಾರ್ಡನ್ನು. ಏನಮ್ಮ ಅವನ ಹೆಸರು? ವಾರ್ಡನ್ ಹೆಸರು ಪುಲ್ಲಿಕರ್ ಲೇವನ್ ಅಂತೆ. ಆತನ ಹೆಸರು ಕೂಡ ಯಾರು ಹೇಳೋಕೆ ಬರಲ್ಲ, ಯಾಕಂದ್ರೆ ಅಷ್ಟೊಂದು ಡಿಫ್ರೆಂಟ್ ಆಗಿ ಇಟ್ಕೊಂಡಿದ್ದಾನೆ. ತಿನ್ಬೇಕಲ್ಲ, ಮಕ್ಕಳು ಸೊತ್ತಲ್ಲನ. ಆ ರೀತಿಯಾಗಿ ಈ ರೀತಿ ಮಾಡಿರುವ ಇವನನ್ನು ಇಮಿಡಿಯೇಟ್ಲಿ ಸರ್ಕಾರದ ಸಸ್ಪೆಂಡ್ ಮಾಡಿ ಈ ಹಾಸ್ಟೆಲ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಮೇಲಿನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಆಗುತ್ತೆ. SC ST ಮಕ್ಕಳಿಗೆ ಎಲ್ಲಿ ಅನ್ಯಾಯ ಆದರೂ ಕೂಡ ಅದು ಒಂದು ಹಾಸ್ಟೆಲಲ್ಲಿ ಈ ರೀತಿ ಅನ್ಯಾಯನ ನಾಚಿಕೆಯಾಗಿ ಈಡಾಗಬೇಕು ಈ ಅಧಿಕಾರಿಗಳಿಗೆ ಅಂತ ಹೇಳ್ತಾ, ಇನ್ನು ಮುಂದೆ ಇದು ಏನಿದೆ ಇದನ್ನು ಸರಿಪಡಿಸಿಲ್ಲ ಅಂದರೆ ಇದ್ರ ಬಗ್ಗೆ ಒಂದು ಹೋರಾಟನೇ ಹಮ್ಮಿಕೊಳ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಸರಿಯಾಗಿ ಊಟ ಆಗ್ತಾ ಇದ್ರೆ ಬಡ ಮಕ್ಕಳು, ದಲಿತ ಮಕ್ಕಳು ಹಾಸ್ಟೆಲಲ್ಲಿ ಯಾಕಿರಲ್ಲ? ನೀವು ಊಟ ಆಗ್ತಾ ಇಲ್ವಲ್ಲ, ಊಟಕ್ಕೆ ಇಲ್ಲಿ ರೇಷನ್ನೇ ಗತಿ ಇಲ್ಲ ಅಲ್ಲ. ಇಲ್ಲಿ ರೇಷನ್ ಇಲ್ಲ ಅಂದ್ರೆ ಮಕ್ಕಳೆಲ್ಲಿ ಇರ್ತವೆ? ಅಡಿಗೆ ಭಟ್ರುಗಳು ಏನಿದ್ದಾರೆ, ಅಡಿಗೆ ಭಟ್ರುಗಳು ಅವ್ರಿಗೆ ಸಂಬಳ ಮಾಡ್ಕೊಳ್ತಾ ಇದ್ದಾನೆ. ಇವನು ತಿನ್ನೋ ದುಡ್ಡಲ್ಲಿ, ಮಕ್ಕಳ ದುಡ್ಡಲ್ಲಿ GPS ಫೋಟೋ ಮಾಡಿ ಹಾಕ್ಬಿಡಿ, ಫೋನ್ ಮಾಡಿ ಹೇಳ್ತಾನೆ. ಇವರು ಫೋನ್ ಮಾಡಿ ಹೇಳಿ GPS ಫೋಟೋ ಮಾಡಿ ಹಾಕ್ಬಿಡಮ್ಮ, ಒಂದು 5 ಜನ ಊಟ ತಗೊಂಡು ಹೋಗುವ ಅಂತ ಫೋನ್ ಪೇನೋ ಮಾಡಿರ್ತಾನೆ. ಅವರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಬಸ್ ಸ್ಟ್ಯಾಂಡ್ಗಳು ಹೋಟ್ಲಿದೆ, ಒಂದು 2-3 ಹೋಟ್ಲಿದೆ, ಚಿತ್ರಾನ್ನೋ ಇಡ್ಲಿನೋ ಪೂರಿನೋ ಏನೋ ತರ್ತಾರೆ. ಇಲ್ಲಿ ಸುತ್ತಮುತ್ತಲು ಇರುವ ಮಕ್ಕಳಿಗೆ, ಏನು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆಲ್ಲ ಸುತ್ತಮುತ್ತ ಇರೋ ಮಕ್ಕಳು ಕರ್ಕೊಂಡು ಹಾಕ್ಬಿಟ್ಟು GPS ಇದು ಮಾಡಿಕೊಟ್ಟಿದ್ದಾನೆ. ಇವ್ರು GPS ಫೋಟೋ ಮಾಡಿ ಅದನ್ನ ಕಳಿಸೋದು, ಏನು ಮಾಡೋದು ಅಧಿಕಾರಿಗಳಿಗೆ ಕಳಿಸೋದು. ಈ ರೀತಿಯಾಗಿ ವಂಚನೆ ಮಾಡಿ 1.5 ವರ್ಷದಿಂದ ಅಂದರೆ ಏನ್ರಿ ಇದು? ಬಾಯಿ ಬಡ್ಕೋಬೇಕ್ರಿ. ನಮಗೆ ಈ ವಿಚಾರ 9:30 ಗಂಟೆಗೆ ಮುಟ್ಟುತ್ತೆ. ಇವಾಗ ನೈಟ್ 10 ಗಂಟೆಗೆ ನಮ್ಗೆ ಈ ವಿಚಾರ ಮುಟ್ಟುತ್ತೆ. 10 ಗಂಟೆ ಅಯ್ಯೋ, ನಾವೊಂದು SC ST ಜನ ಮಕ್ಕಳಲ್ಲಿ ಒಂದು ಮಗುನೂ ಇಲ್ಲ ಅಂದರೆ ಈ ಪೋಷಕರಿಗೆ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ? ಪೋಷಕರು ಈ ಭಾಗದಲ್ಲಿ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಬಂದು ಇದನ್ನು ಖಂಡಿಸ್ತಿಲ್ಲ. ಪೋಷಕರು ಏನು ಮಾಡ್ತಾ ಇದ್ದಾರೆ? ನಮಗೆ ಉಸಿರು ನಿಂತಾಗ ಆಗೋದು. ಏನಪ್ಪ 50 ಜನ ಮಕ್ಕಳು ಅಷ್ಟು ನಡೀತಾ ಇಲ್ಲ ಅಂದರೆ ಅಷ್ಟೊಂದು 10 ಗಂಟೆಯಲ್ಲಿ ಓಡಿ ಬಂದಿದ್ದೀವಿ ನಾವು ಮುಳಬಾಗಿಲಿಂದ ಇವಾಗ ಇಲ್ಲಿಗೆ 10 ಗಂಟೆಯಲ್ಲಿ ಓಡಿ ಬಂದಿದ್ದೀವಿ. ಬಂದಾಗಿಂದ ವಾರ್ಡನ್ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಫೋನ್ ಇರ್ತಾರೆ. ಇಲ್ಲಿ ಕೆಲಸ ಮಾಡೋರು ಇವರು ಬಂದು ಇದನ್ನ ವಿಚಾರ ಹೇಳ್ತಾ ಇದ್ದಾರೆ. ಯಾರು ಹೇಳಿ? ಯಾವ ವೆಂಕಟೇಶಣ್ಣ ಹೇಳಿ? ಹಾಂ, ಅಲ್ಲ ಸರ್, ಅಲ್ಲ ಇಲ್ಲಿ ಅಲ್ಲ ಸರ್, ಇದು ನಿಜವಾಗ್ಲೂ ಹಾಸ್ಟೆಲ್ನಾ? ಹಾಂ, ನಂದು ಇದುವರೆಗೂ ನನಗೆ ಗೊತ್ತಿಲ್ಲ, ಇದೆಲ್ಲ ನೀವು ಹೋಗಿರೋದು ಗೊತ್ತಿಲ್ಲ, ಅವತ್ತು ನಮ್ಮ ಗಮನಕ್ಕೆ ತಂದಿಲ್ಲ ಸರ್. ಈಗ ನಾನೊಂದು ಹೇಳೋದನ್ನು ಕೇಳಿ, ತಾವು ಕೇಳಿಸ್ಕೋಬೇಕಾಗುತ್ತೆ ದಯವಿಟ್ಟು. 50 ಜನ ಮಕ್ಕಳಿದ್ದಾರೆ ಅಂತ ಇಲ್ಲಿ ಡಾಕ್ಯುಮೆಂಟ್ರಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? 50 ಜನ ಮಕ್ಕಳು ಯಾವತ್ತು ಯಾವ ಗಳಿಗೆಯಲ್ಲಿ ಇಲ್ಲಿದ್ರು ಅನ್ನೋದಕ್ಕೆ ಪುರಾವೆಗಳೇ ಇಲ್ಲ. ಅರ್ಥ ಆಗ್ತಿದೆ ನೀವು? ಒಂದು ಮಗು ಕೂಡ ಇಲ್ಲಿತ್ತು, ಸ್ಟೇ ಆಗಿದೆ, ಒಂದು ರಾತ್ರಿ ಅಂತ ಕೂಡ ಹೇಳಕ್ ಬರ್ತಾ ಇಲ್ಲ. ಆ ಮಟ್ಟಕ್ಕಿದೆ. ಆ ವಾಶ್ರೂಮ್ಗಳು ನೋಡೋಣ ಅಂತಂದ್ರೆ ಅದು ಬಳಕೆನೇ ಆಗಿಲ್ಲ. ಬೆಡ್ಡಲ್ಲಿ ಒಂದು ಮಗು ಕೂಡ ಮಲಗಿರೋದಕ್ಕೆ ಒಂದು ಚೂರು ಕೂಡ ಗೊತ್ತಾಗ್ತಿಲ್ಲ. ಯಾವ ರೀತಿ ತಗೊಬಂದು ಗೋಡನಲ್ಲಿ ಹಾಕ್ತಿರೋ ಆ ರೀತಿ ಆಗಿದ್ದಾರೆ. ಅದು ಧೂಳು ಹಿಡಿದ್ಬಿಟ್ಟಿದೆ. ಮಕ್ಕಳಿದೆ ಅಂತ ಯಾಕೆ ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ನಷ್ಟ ಮಾಡ್ತಾ ಇದ್ರಲ್ಲ ಬಡ ಮಕ್ಳಿಗೆ ಕೊಡೋದು? ಇದು ನ್ಯಾಯನಾ? ಒಂದ್ ನಿಮಿಷ, ನಾನು ಬಂದಿದ್ದು ಇಲ್ಲಿ ಏಪ್ರಿಲ್ ಅಲ್ಲಿ, ಆಯ್ತಣ್ಣ? ಹೇಳಿ. ನಮ್ ಸಾಹೇಬ್ರು ಬಂದ ಜುಲೈಯಲ್ಲಿ. ನಮ್ ಸಾಹೇಬ್ರು ನಾವು ಇದುವರೆಗೂ ಅಲ್ಲಿ ಕೊಟ್ಟಿಲ್ಲ. ಒಂದು ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈಗ ನಾನು ವೆಂಕಟೇಶನವ್ರಿಗೆ ಹೇಳಿದೀನಿ, ನಾನು ಅಲ್ಲಿ ಬಂದು ನೋಡೋವರೆಗೂ ಮೊನ್ನೆ ಬಂದು ಆಕ್ಚುಲಿ ನಮ್ಮ ಅಮರ್ ಗೊತ್ತಲ್ವಾ? ಯಾರು ಹೇಳಿ? ಶೇಖರ್ ಅವ್ರ ಬ್ರದರ್. ಅಲ್ಲ
ಅಲ್ಲ ಯಾರಾದರೂ ಇರಲಿ ಹೇಳಿ. ಅಲ್ಲಲ್ಲ ಅವರು ಹೇಳಿದ್ರು ಏನೋ ಸ್ವಲ್ಪ ಇದೇ ಪ್ರಾಬ್ಲಮ್ ನೀವು ಬಂದು ನೋಡಿ ಅಂದ್ಬಿಟ್ಟು ನಂಗೆ ಪ್ರಾಡಕ್ಟ್ ಕಳ್ಸಿಕೊಟ್ರು. ಈಗ ತಾವು ತಮ್ಮ ಡಿಸಿಗ್ನೇಷನ್ ಗೊತ್ತಾಗ್ಲಿಲ್ಲ ಸರ್ ನಮಗೆ. ನಾನು FD ಇದ್ದೀನಿ. FD ಇಲ್ಲಿ ತಾಯ್ಲೂರು ಹಾಸ್ಟೆಲ್ಗೆ ನೀವು FD-ನಾ? ಹೌದು. ವಾರ್ಡನ್ ಬಂದು ಎಷ್ಟು ದಿವಸ ಆಗಿದೆ ಸರ್? ಎಷ್ಟು ದಿವಸ ಆಗಿದೆ? ಆಮೇಲೆ ಬರ್ತೀನಿ ನಾನು ತಾಲೂಕು ಬರ್ತೀನಿ. ಓಕೆ. ಅಲ್ಲ ಇಲ್ಲಿ ವಾರ್ಡನ್ ಇದ್ದಂಥದ್ದು ಪುರಾವೆಗಳು ಕೂಡ ಇಲ್ಲ. ಇಲ್ಲಿ ಸ್ಥಳೀಯರು ಹೇಳ್ತಾರೆ ವಾರ್ಡನ್ ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಕೇಳಿ ಸರ್, ಕಂಪ್ಲೇಂಟ್ ಅಲ್ಲ ಸರ್, ನೀವು ಹೇಳೋರು ನಾ ಕೇಳಿದ್ದೀನಿ. ಒಂದ್ ಸೆಕೆಂಡ್ ಕೇಳಿ ತಮ್ಮ, ಅದೇ ಹೇಳ್ತಿದ್ದೀನಿ. ನನಗೆ ಬಂದು ಹಾಂ ನಿಮ್ಮ ತಾಯ್ಲೂರು ವಿಲೇಜ್ ಮೆಂಬರ್ ಇದ್ದಾರ, ಸಾರಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರಲ್ಲ ಶೇಖರ್, ಮೆಕ್ಯಾನಿಕ್ ಶೇಖರ್. ಅಲ್ಲ ಹೇಳಿ ಸರ್. ಅಲ್ಲ ಅವರೇ ಬಂದು ನಂಗೆ ಅವ್ರ ತಮ್ಮ ಬಂದು ನಂಗೆ ಕಳಿಸ್ತಾರೆ ಫೋಟೋಸ್. ಹಿಂಗ್ ಪ್ರಾಬ್ಲಮ್ ಇದೆ ಈ ಹಾಸ್ಟೆಲ್ ನೀವೇನ್ ಬರೋದಿಲ್ವಾ ಅಂತ. ನಾನು ಹೇಳ್ತೀನಿ ಇಲ್ಲ ನಾವು ಬಂದಿದ್ದೀವಿ, ಹಾಗೆ ನಾವು ಅನಿಲ ಭೇಟಿ ಕೊಡ್ತೀವಿ, ಈ ಸದ್ಯಕ್ಕೆ ಅದನ್ನ ಪ್ರಸ್ತಾಪ ಮಾಡ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈಗ ತಮ್ಮ ಪರವಾಗಿ ಅಲ್ಲ ಸರ್, ಇವಾಗ ನೀವು ಫೋನ್ ಮಾಡಿರೋ ಉದ್ದೇಶ ಗೊತ್ತಾಗ್ಲಿಲ್ಲ. ಅಣ್ಣ ಏನೂ ಇಲ್ಲ, ಈಗ ಸದ್ಯಕ್ಕೆ ದಯವಿಟ್ಟು ಅಲ್ಲೇನೋ ಯೂಸ್ ಮಾಡಕ್ ಹೋಗ್ಬೇಡಿ, ಬೆಳಗ್ಗೆ ಬನ್ನಿ. ಅಲ್ಲ ಸರ್, ಗಮನಕ್ಕೆ ಬಂದಿರ್ಲಿಲ್ಲ ಅಣ್ಣ ಇದುವರೆಗೂ. ಅಲ್ಲ ಸರ್, ಅಲ್ಲ ಕೇಳಿಲಿ, ಇಲ್ಲಿ ಇದುವರೆಗೂ ಏನು ಸ್ಟವ್ ಹಚ್ಚಿರೋ ಕೂಡ ಇಲ್ಲ, ರೇಷನ್ ಇಲ್ಲ, 6 ತಿಂಗಳಾದ್ರೂ ರೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಇನ್ನು ಏನು ಸರ್ ನಡೀತಾರದು ಇಲ್ಲಿ? ಅಲ್ಲ ಸರ್, ಬಡ ಮಕ್ಕಳಿಗೆ ಕೊಡುವಂಥದ್ದು. ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಂಡ್ರೆ ನಮ್ಮ ಗಮನಕ್ಕೆ ದೇವರಾಣೆಗಳು ಬಂದಿಲ್ಲ. ಅಲ್ಲ ಸರ್, ಇವಾಗ ಇಲ್ಲಿ ನೋಡಿ ವೆಲ್ಫೇರ್ ಆಫೀಸ್ ಇದೆ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಯಾರೂ ಬಂದಿಲ್ಲ, JD ಅವರು ವಿಸಿಟ್ ಕೊಟ್ಟಿಲ್ಲ. ಅಲ್ಲ JD ಅವರು ಸರ್ ಹೇಳಿ. ಅಲ್ಲ JD ಅವ್ರಿಗೆ ಫೋನ್ ಮಾಡಿ, JD ಅವ್ರು ಏನು ಹೇಳ್ತಾರೆ ಕೇಳಿ. JD ಅವ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಏನು ಸರ್ ಇದು? ಅಲ್ಲ ಸರ್ ಅಲ್ಲ ಸರ್, ಈಗ ಮಕ್ಳೇನಾದ್ರೂ ಮಿಸ್ ಆಗಿದ್ದಾರೆ, ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ಏನಾದ್ರು ಪೇರೆಂಟ್ಸ್ ಕೇಳಿದ್ರೆ, ಈಗ ವಾರ್ಡನ್ ಎಲ್ಲಿದ್ದಾರೆ ಸರ್? ವಾರ್ಡನ್ ಲೈನ್ ತಗೊಳ್ಳಿ. ಸರ್ ಇದು ಇಲ್ಲಿ ನೋಡಿ, ಇಲ್ಲಿ ಮುಳುಬಾಗಿಲು ಟೌನ್ ಬಿಟ್ರೆ ಇದು ಹೋಬಳಿ ಇಟ್ಕೊಡ್ರೆ ದೊಡ್ಡದು. ಯಾರು ಸಾಹೇಬ್ರ ಮುಂದೆ ಸರ್? ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಈಗ ಹರೀಶ್ ಸರ್ ಅಂತಿದ್ದಾರೆ. ಓಕೆ. ಅವ್ರಿಗೆ JD ಸರ್ ಫೋನ್ ಮಾಡಿದ್ರಂತೆ. ನಮ್ ಸಾಹೇಬ್ರು ಬಂದು ಬೈದ್ರು ಅವನ್ನ, ನಾನು ಬೈದೆ. ನೋಡಪ್ಪ ನೀನು ಅಟ್ಲೀಸ್ಟ್ ನೀನು ಅವ್ರು ಬಂದಾಗ ಸೌಜನ್ಯದಿಂದ ಮಾತಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನೋ ನಿಮ್ದು ಇಷ್ಟೆಲ್ಲ ನನ್ ಸುಮ್ಮನೆ ಸಿಕ್ಕುತ್ತಾಗ ಆಡಬಾರ್ದು ಅಂತೆಲ್ಲ ಬೈದ್ಬಿಟ್ರು. ನಾನು ಹೇಳಿದೆ ನೀನ್ ನಮ್ಮಂದ್ ಹೇಳ್ಬೇಕಿತ್ತಲ್ಲಪ್ಪ, ನಾನು ಮಾತಾಡ್ತಿದ್ದೆ ಅಂತ. ಈಗ ನಾನು ಹೇಳ್ತಿರೋದು ವೆಂಕಟೇಶ್ ಫೋನ್ ಮಾಡಿ ಹೇಳಿದ್ದೀನಿ, ದಯವಿಟ್ಟು ಅವ್ರು ಬರಕ್ ಹೇಳಿ ಬೆಳಗ್ಗೆ ನಾನು ಮಾತಾಡ್ತೀನಿ. ಸರ್ ಈಗಾಗಲೇ DC ಸಾಹೇಬ್ರಿಗೆ ಗಮನಕ್ಕೆ ಹೋಗಿದೆ. ನಾಳೆ ಸ್ಟೇಟ್ ಚಾನಲ್ ಇರುವಂಥ ಅಲ್ಲಲ್ಲ ನಾನು ಹೇಳೋದು ಕೇಳಿ, ಇಡೀ ಸ್ಟೇಟ್ ಚಾನಲ್ ಎಲ್ಲ ನಾಳೆ ಬೆಳಿಗ್ಗೆ ಇರುತ್ತೆ, ನೀವು ಫೇಸ್ ಮಾಡಬೇಕಾಗತ್ತೆ ಸರ್. ಅಲ್ಲಲ್ಲ, ಅದು ಒಂದು ಮಗುಗೆ ಹೆಚ್ಚು ಕಮ್ಮಿ ಆದರೆ ಅದನ್ನೇನೋ ಒಂದು ಮಿಸ್ಟೇಕ್ ಅಂತ ಹೇಳ್ಬೋದು ಸರ್. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್, ಹೊಟ್ಟೆ ಉರಿಯುತ್ತೆ. ಒಂದು ಮಗುಗಾದ್ರೂ ಬಳಕೆ ಆಗೋ ರೀತಿಯಲ್ಲಿ ಇದೆಯಾ? ನಮ್ ಗಮನಕ್ಕೆ ಬಂದಿಲ್ಲ. ನನಗೆ ಅವ್ರು ಹೇಳಿದ್ರು, ಹೇಳಿದೀನಿ ತಿದ್ದುಪಡಿ ಮಾಡಿಸ್ತೀವಿ, ನಾವು ಬಂದಾಗಿಂದ ಆಗಿದೆ, ಇದಕ್ ಮೊದಲಿಗಿಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಮಾಡಿದಿರಿ, ಬಟ್ ಇದು ನಮಗೆ ಗಮನಕ್ಕೆ ಬಂದಿರ್ಲಿಲ್ಲ. ನೀವು ಹೇಳಿಲ್ಲ, ದಯವಿಟ್ಟು ಈ ಒಂದ್ಸರಿಗೆ ಸ್ಟಾಪ್ ಮಾಡಿ. ಸಮತಾ ಸೈನಿಕರದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಬಾದಲ್ ಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಈಗ ಕರ್ನಾಟಕದಲ್ಲಿ ಆಂಧ್ರ ಗಡಿಭಾಗದಲ್ಲಿ ಮುಳುಬಾಗಲ್ ತಾಲೂಕು ತಾಯ್ಲೂರು ಹೋಬಳಿ, ಆ ತಾಯ್ಲೂರು ಹೋಬಳಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಸ್ಟೆಲ್ನಲ್ಲಿ 50 ಜನ GPS ಎಲ್ಲ ಮಾಡಿ ಅನ್ನದಾನ ಪ್ಲಸ್ ಅವರು ಸಂಬಳಗಳು, ವಾರ್ಡನ್ನು, ಕುಕ್ಕರ್ಗಳಿಂದ ಎಲ್ಲ ಅವ್ರು ಮಾಡ್ಕೊಂಡು ಅವ್ರು ತಿಂದ್ಕೊಂಡು ಪಕ್ಕದ ಹಾಸ್ಟೆಲ್ ಪಕ್ಕದಲ್ಲಿರೋ ಮನೆಗಳಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು GPS ಫೋಟೋ ಹಿಡಿಯೋದು ಆಫೀಸರ್ಗೆ ಕಳಿಸೋದು, ಈ ರೀತಿ ಮಾಡಿಕೊಂಡು ಬಿಡುಗಡೆ ಮಾಡ್ಕೊಳ್ತಾ ಇದ್ದಾರೆ. 2 ವರ್ಷಗಳಿಂದ ಇದೇ ತಾಲೂಕಲ್ಲಿ ಸಮೃದ್ಧಿ ಮಂಜಣ್ಣ ಅವರು MLA ಆಗಿರ್ತಾರೆ, ಅವರು SC ಜನಾಂಗಕ್ಕೆ ಸೇರಿರ್ತಾರೆ ಅಂತ ಹಾಸ್ಟೆಲ್ಲು 2 ವರ್ಷಗಳಿಂದ ಇಲ್ಲಿ ನಡೆಯುತ್ತಿಲ್ಲ ಅನ್ನೋದು MLA ಸಾಹೇಬ್ರಿಗೆ ಗೊತ್ತಿರೋದಿಲ್ವಾ? ಮತ್ತು ಈಗ MLA ಸಾಹೇಬರಿಗೆ ಈ ಹಾಸ್ಟೆಲ್ ವಿಚಾರವನ್ನು ಅವ್ರು ಗೊತ್ತಿಲ್ವೋ, ಈಗ ನಾವು ವಿಡಿಯೋ ಮುಖಾಂತರ ಫೇಸ್ಬುಕ್ ಮುಖಾಂತರ ಗೊತ್ತಾಗುತ್ತೆ. MLA ಸಾಹೇಬರು ಕೂಡ ಈ ನಮ್ಮ SC ST ಮಕ್ಕಳಿಗೆ ಅನ್ಯಾಯ ಆಗಿದೆ, ಯಾವೇ ಅಧಿಕಾರಿ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವ ಪೊಲಿಟಿಕಲ್ಲೇ ಆಗಿರ್ಬೋದು, ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೇಬೇಕು. ಇಂದಿನ ಎಚ್ಚರ ನಾವು ಹೇಳೋದು ಏನಂತಂದರೆ, ನಮ್ಮ ಮಕ್ಕಳಿಗೆ ಯಾವುದೇ ಮಕ್ಕಳಾಗಿರ್ಬೋದು ಅವ್ರಿಗೆ ಅನ್ಯಾಯ ಆಗಿರೋದ್ರಿಂದ
ಇದಕ್ಕೆ ನ್ಯಾಯ ಕೊಡಿಸಿ ಆ ಅಧಿಕಾರಿಗಳಿಗೆ ಶಿಕ್ಷಣ ಮಾಡಬೇಕು, ಅವರನ್ನು ಸಸ್ಪೆಂಡ್ ಮಾಡೋ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ದೇಶದಲ್ಲಿ ಅವ್ರನ್ನ ಕಳಿಸ್ಬೇಕಂತೇಳಿ ನಮ್ಮಲ್ಲಿ ಎಚ್ಚರ ನೀಡ್ತಾ ಇರ್ತೀವಿ. ನಾಳೆ ದಿವಸ ಇದೇ ಆಗಲಿಲ್ಲ ಪಕ್ಷಕ್ಕೆ 1000 ಜನ ಇದೇ ಹಾಸ್ಟೆಲ್ ಮುಂದೆ ನಿಂತು ಈ ನ್ಯಾಯ ಕೊಡಿಸೋವರೆಗೂ ಮಕ್ಕಳಿಗೆ, ನಮ್ಮ ಬಡ ಜನ ಮಕ್ಕಳಿಗೆ ನ್ಯಾಯ ಕೊಡಿಸಲಿಲ್ಲ ಅಂತಂದರೆ ನಾವು ಕೊಡಿಸ್ತೀವಿ ಅನ್ನೋದು ನಮ್ಮಲ್ಲಿ ಎಚ್ಚರ ಎಲ್ಲ ಅಧಿಕಾರಿಗಳಿಗೂ ಆಗ್ಬಾರ್ದು, ನಮ್ಮ MLA ಸಾಹೇಬ್ರಿಗಾದ್ರೂ ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ವಾರ್ಡನ್ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದ ಜಿಲ್ಲಾ ಅಧಿಕಾರಿ JD ಶ್ರೀನಿವಾಸ್ ಸರ್ಗೂ ಫೋನ್ ಮಾಡಿದ್ರೆ ಅವ್ರು ಲಿಫ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಫೋನ್ ಮಾಡಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ. ಈಗ ರಾತ್ರಿ ನಮಗೆ 10 ಗಂಟೆಯಲ್ಲಿ ನಮಗೆ ಮೆಸೇಜ್ ಬಂದು ತಾಯ್ಲೂರು ಗ್ರಾಮಸ್ಥರು ನಮಗೆ ವಿಷಯ ಮುಗಿಸಿದ್ರು ಫೋನ್ ಮುಖಾಂತರ. ನಾವು ಈ ಸ್ಥಳಕ್ಕೆ ಬಂದಿದ್ವಿ. ತಾಯ್ಲೂರಲ್ಲಿ ಹಾಸ್ಟೆಲಲ್ಲಿ ಪರಿಶಿಷ್ಟ ಹಾಸ್ಟೆಲ್ ಇದ್ವಿ. ಹೋಗಿ ನೋಡಿದರೆ ಒಂದು ಮಗು ಕೂಡ ಇಲ್ಲ, ಅವ್ರಿಗೆ ಊಟ ಸರಿಯಾಗಿ ಆಗ್ತಾ ಇಲ್ಲ. ಆ ಕಾರಣದಿಂದ ಒಂದು ಮಗುನೂ ಯಾರೂ ಇಲ್ಲ ಇಲ್ಲಿ. 2 ವರ್ಷಗಳಿಂದ ಇದೇ ರೀತಿ ನಡೀತಾ ಇರ್ತದೆ. ಎಲ್ಲ ಅಧಿಕಾರಿಗಳು ಈ ಸಂಬಂಧಪಟ್ಟಿದ್ದ ಯಾವುದೇ ಹಣ ಸಂಬಳ ತಿಂದಿದ್ರು ಕೂಡ ಅದು ಸರ್ಕಾರಕ್ಕೆ ವಾಪಸ್ ಮಾಡಿ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅಂತ ನಮ್ಮ ಸಂಘಟನೆಯಿಂದ ಅವರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಒತ್ತಾಯ. ಹಾಸ್ಟೆಲ್ ನಮಸ್ತೆ ಸರ್. ಸಂಬಂಧಪಟ್ಟ JD ಶ್ರೀನಿವಾಸ ಅವರಿಗೆ ಸರ್ ಹೇಳಿ ಸರ್. ಮಾಡಿ ನಮ್ಮ ಕಾರ್ಯಕರ್ತರು ಹೌದು ಸರ್. ಅವ್ರಿಗೆ ಬೆದರಿಕೆ ಆಗ್ತಾರೆ, ನಿಮ್ಮ ಕೈ ಏನಾಗುತ್ತೆ ಅಂತ ಮಾತಾಡ್ತಾರೆ. ದಯವಿಟ್ಟು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲರನ್ನೂ ತಿಳಿಸಾಗಬೇಕಂತ ಯಾರೇ ಆಗಿರ್ಬೋದು. ಅಲ್ಲ ಸರ್, ಯಾವುದ್ರಲ್ಲಿ ಕರೆಕ್ಟಾಗಿದ್ದರೆ ನಾಳೆ ಬರಲಿ ಸರ್. ನಾಳೆ ಸ್ಟೇಟ್ ಮೀಡಿಯಾ ಎಲ್ಲ ಬರ್ತಾ ಇದೆ, ಅದಕ್ಕೆ ಉತ್ತರ ಕೊಡಲಿ ಸರ್. ಎಷ್ಟು ದಿನಗಳಿಂದ ಮಕ್ಕಳು ಇಲ್ಲಿದ್ದರು ಇಲ್ಲ ಅನ್ನೋದಕ್ಕೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಅದೇನು ಉತ್ತರ ಕೊಡ್ತಾರೆ ಕೊಡಲಿ. ಒಂದಿನ ಸಮಸ್ಯೆ ಅಲ್ಲ ಸರ್, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಾಯಿದ್ದಾರೆ ಸರ್ ಮಕ್ಕಳ ಹೆಸರಲ್ಲಿ. ಒಂದು ಮಗು ಕೂಡ ಇಲ್ಲ. 50 ಜನ ಮಕ್ಕಳಲ್ಲಿ ಒಂದು ಮಗು ಇಲ್ಲ ಅಂತಂದರೆ ಏನಾರ ಅನಾಹುತ ನಡೀತು ಅಂದರೆ ಪೋಷಕರಿಗೆ ಏನು ಉತ್ತರ ಕೊಡ್ತಾರೆ ಸರ್? ಅಲ್ಲ, ಸೌಜನ್ಯದಿಂದ ಏನು ನಡೆದಿದೆ ಅಂತ ಕೇಳಿದ್ರೆ ಸಂಬಂಧಿಸಿದ ನಿಮ್ಮ ಇಲಾಖೆ ಅಧಿಕಾರಿಗಳು ನಮಗೆಲ್ಲ ಧಮಕಿ ಹಾಕ್ತಾರಲ್ಲ, ಎಲ್ಲ ರೆಕಾರ್ಡ್ ಆಗಿದೆ ಸರ್. ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ, ತಂದಿದ್ದೀವಿ ಕೂಡ. ಉತ್ತರ ಕೊಡಬೇಕಾಗುತ್ತೆ ಸರ್. ಅಲ್ಲ ವಿಚಾರ ಗೊತ್ತಾಯಿತು ಅಂತ ನಾವು ಕರೆ ಮಾಡಿದ್ವಿ. JD ಸಾಹೇಬ್ರಿಗೆ ಫೋನ್ ಮಾಡಿ ಏನು ಸರ್ ಈ ಥರ ಮಾಹಿತಿ ಬರ್ತಾಯಿದೆ, ಇದು ಸತ್ಯನಾ ಸುಳ್ಳ ಅಂತ ವಿಚಾರಣೆ ಮಾಡಿದ್ರೆ ನಮಗೆ ಧಮಕಿ ಹಾಕ್ತಾರಲ್ಲ, ನಮಗೆ ಕೊಲೆ ಬೆದರಿಕೆ ಆಗ್ತಾರಲ್ಲ ನಿಮ್ಮ ಇಲಾಖೆಯಿಂದ. ಸರ್ಕಾರದ ಹಣ ಸರ್ಕಾರದ ಹಣ ಪೋಲ್ ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇದು ಎಷ್ಟು ಮಾತ್ರ ವಾಸ್ತವ ಅಂತ ಕೇಳಕ್ಕೆ ಹೋದರೆ ನೀವು ಅವ್ರ ಕಡೆ ಇವ್ರ ಕಡೆಯಿಂದ ಫೋನ್ ಮಾಡಿಸೋದು, ಅವರಿಂದ ನಮಗೆ ಧಮಕಿ ಹಾಕ್ಸ್ತಾ ಇದ್ದೀರಲ್ಲ. ಪ್ರತಿಯೊಂದು ರೆಕಾರ್ಡ್ ಆಗಿದೆ ಸರ್, ಉತ್ತರ ಕೊಡಬೇಕಾಗುತ್ತೆ ಸರ್ ಖಂಡಿತ. ಅಲ್ಲ ಹೇಳಿ ಸರ್. ಇಲ್ಲಿ ಸರ್ ಅಲ್ಲ ಯಾರೇ ಇರಲಿ ಸರ್, ವಿಚಾರ ಅಂತ ಮೀಡಿಯಾಗೆ ಬಂದಾಗ ಅದು ಬರ್ತೀವಿ, ಅರ್ಥ ಆಗ್ತಾ ಇದೆಯಲ್ಲ. ಸಮಸ್ಯೆ ಅಂತ ಆದಾಗ ನಾವು ಪುರಾವೆ ಏನು ಇದು ಅಂತ ಕೇಳಬೇಕು ಹೋದಾಗ ಕನಿಷ್ಠ ಪಕ್ಷ ಸೌಜನ್ಯದಿಂದ ಏನು ನಡೆದಿದೆ ಅದನ್ನು ತಿಳಿಸ್ಬೇಕಾ ಹೊರತು ಬೇರೆ ಎಲ್ಲ ಮಾತಾಡ್ತಾರಲ್ಲ. ಈಗ ಉತ್ತರ ಕೊಡಲಿ ಸರ್. ಇದು ಎಲ್ಲಿವರೆಗೂ ತಲುಪಬೇಕು, ಎಲ್ಲವರೆಗೂ ತಲುಪಿದೆ ಸರ್. ಬೆಳಿಗ್ಗೆ ಬರ್ತದೆ, ಎಲ್ಲ ರೀತಿಯ ಸಂಘಟನೆಗಳು ಬರ್ತವೆ ಏನು ಸರ್, ಮೀಡಿಯಾನೂ ಬರ್ತದೆ ಸರ್. ಯಾಕೆಂದರೆ ನೋಡಿ ಸರ್, ಒಂದು ದಿನ ಒಂದು ಮಗುಗೆ ಸಮಸ್ಯೆ ಆಗಿದ್ರೆ ಅದನ್ನು ಸರಿಪಡಿಸ್ಕೋಬೇಡೋದು. ಇದು ಬೇಕಂತಲೇ ನಡ್ಸ್ಕೊಂಡು ಬರ್ತಾಯಿದ್ರೆ 1 ವರ್ಷ 2 ವರ್ಷದಲ್ಲ ಸರ್. ಇದು ಆ ಬೆಡ್ಗಳು ಬಂದಿದೆ ಸರ್. ಒಂದು ದಿನ ಒಂದು ಮಗು ಮಲಗಿರೋ ಥರ ಕಾಣೋದೇ ಇಲ್ಲ. ಅರ್ಧ ಅಡಿದೆ ಸರ್ ಧೂಳು. ರೇಷನ್ ಬಂದಿಲ್ಲ. ರೇಷನ್ ಏನಾಗ್ತಾ ಇದೆ ಹೇಳಿ, ತಾವೇಳಿ ಸರ್. ಈಗ ಕರೆ ಮಾಡಿದ್ದೀರಾ ಅಲ್ವಾ, ಇದಕ್ಕೆಲ್ಲ ತಾವೇನು ಉತ್ತರ ಕೊಡ್ತೀರಿ? ಹಾಂ ಸರ್. ಸರ್ ಇಲ್ಲಿ ಅವರು ಸರ್ ಅನ್ನೋರು ಫೋನು ಬಂದಿದ್ದು ಹಾಸ್ಟೆಲ್ ಬರ್ತೀವಿ ಇನ್ನೂ ಇಲ್ಲೇ ಓಕೆ ಸರ್. ಅಲ್ಲ ಸರ್, ನಂಬರ್ ಕೊಟ್ಟು ಮಾತಾಡಿ. ಇಲ್ಲ ಸರ್, ವಾರ್ಡನ್ ಕೂಡ ಬರ್ತಾರೆ. ಯಾರನ್ನ? ಹೌದು ಸರ್. ಕರೆಕ್ಟ್. ನಾವು ಫೋನ್ ಮಾಡಿದ್ರೆ ಫೋನಾದರೂ ಇರ್ಬೇಕಲ್ಲ. ಅದನ್ನ JD ಶ್ರೀನಿವಾಸನ್ ಅವರು ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಅವಶ್ಯಕತೆಗಳಿಂದ ಬೇಕಾರೆ ಏಕೆ ಅವರು ಖಂಡಿತ ಸರ್ ಮಾಡ್ಬೇಕು ಸರ್. JD ಶ್ರೀನಿವಾಸನ್ ಕೋಲಾರ ಅವರು ಏನಾಗುತ್ತೆ ಸರ್? ಇರಲಿ ಸರ್, ಓಕೆ. ಯಾಕಂದರೆ ನೋಡಿ, ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ನೋಡಿ ಸಹಿಸ್ಕೊಂಡು ಇರೋಕ್ಕಾಗಲ್ಲ. ಈಗ ಒಬ್ಬರಿಲ್ಲ ಈ ಹಾಸ್ಟೆಲಲ್ಲಿ. ಓಕೆ ಸರ್, ಒಬ್ಬರಿಲ್ಲ, ಬೇಗ ಬಂದು. ಓಕೆ ಸರ್. ಹಾಂ
ಆ ವಾರ್ಡನ್ ಇಲ್ಲಿ ಬರ್ಬೇಕಾರೆ ನಾವು ಬಂದಿದ್ವಲ್ಲ ಈಗ ಅವ್ರಿಗೆ ಇಲ್ಲಿ ಬರ್ಬೇಕಂತ ನಾವು ಸರ್ ಬರಬೇಕು. ನಾನು ಮುಳಬಾಗಿಲಿಂದನೇ ಇಲ್ಲಿ ಬಂದಿರೋದು. ನಮ್ದೇನು ತಾಯಿ ಇರೋ ನಮ್ಮದು. ಹಾಂ ಈಗ ಎಷ್ಟಾಗಿದೆ? ಅಲ್ಲ 11 ಗಂಟೆ ರಾತ್ರಿ ಆಗಿದೆ. ನಾನೀಗ ಇಲ್ಲಿದ್ದೀನಿ. ಎಲ್ಲಿ? ನಾನು ಮುಳಬಾಗಿಲಿಂದ ತಾನೇ ಬಂದಿರೋದು. ನಾನು ಮುಚ್ಚಲ್ಪೇಟೆ ತಾನೆ. ಅಲ್ಲಿಂದ ನಾನು ಬಂದಿದ್ದೀನಿ. ಮಕ್ಕಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದ್ದರೆ ನಾನು ಇಲ್ಲಿ ಬಂದಿದ್ದೀನಲ್ಲ. ಈಗ ಅದನ್ನು ನಾನು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾರಲ್ಲ ಅವರು. ವಾರ್ಡನ್ನು ಮಾಡ್ತಾರಲ್ಲ. ಈಗ ಯಾರು ಅಧಿಸ್ತಾರೋ ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿ ಆಗ್ತಾನೆ ಈಗ ತಾಲೂಕಲ್ಲಿ. ಅವ್ರು ಬರ್ಬೇಕು ತಾನೆ ಈಗ. ಅಲ್ಲ ಸಾರ್, ಒಂದು ದಿವಸ ಅಲ್ಲ, ಇದು 2 ವರ್ಷದಿಂದ. ಈಗ 1 ದಿವಸ ಅಂತಂದರೆ ನಾವು ಬರ್ಬೋದು. 2 ವರ್ಷಗಳಿಂದ ಇದು ಈ ಥರ ನಡೀತಾ ಇದೆ ಅಂತಂದರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಸ್ಟೆಲ್ ಇದೆ ಇಲ್ಲೇ 2 ವರ್ಷದಿಂದ ಈ ಪಕ್ಕದ ಮನೆಗಳಲ್ಲಿ ಮಕ್ಕಳು ಕರ್ಕೊಂಬರೋದು, GPS ಫೋಟೋ ಮಾಡ್ಕೊಳ್ಳೋದು, ಕಳಿಸೋದು, ಇದೇ ರೀತಿ ಮಾಡ್ತಾ ಇದ್ದಾರೆ 2 ವರ್ಷದಿಂದ. ಈಗ 1 ದಿವಸ 2 ದಿವಸ ಅಂತಂದರೆ ನಾವು ಏನು ಹೇಳ್ಬೋದು? 2 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಮಾತಾಡೋದು ಸರಿನಾ? ಅದನ್ನ ಯಾರೋ ವಾರ್ಡ್ ನಮಗೆ ಈಗ ಕಾಂಗ್ರೆಸ್ ತಾಲೂಕಲ್ಲ ನಂಬರ್ ಮಾಡೋದು. ಅಲ್ಲ, ನಾನು ಬೆಳಿಗ್ಗೆ ನಾನು ಬರ್ತೀನಿ. ಆ ವಾರ್ಡನ್ಗೆ ಎಷ್ಟು ಮಾತ್ರ ಜವಾಬ್ದಾರಿ ಇದೆ? ನಾವು ಇಲ್ಲಿ ಬಂದು ಕಾಲ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಸಾರ್. ಅಲ್ಲಿ ಆಫೀಸ್ ಬರೋದು ಬೇರೆ, ಅದು ಬೇರೆ, ಅದು ಮಾತಾಡೋಣ. ನಾನೀಗ ಸರಿ ಫೋನ್ ಮಾಡಿರ್ತೀನಿ. ಕೇಳ್ರಿ, ಯಾಕೆ ಮಾಡಿದ್ದೀನಿ ಇಲ್ವಾ? ಇಲ್ಲ ಕಾಂಗ್ರೆಸ್ ಕಾಲಕ್ಕೆ ಮಾತಾಡ್ತೀನಿ. ಈಗ ಅವ್ನಿಗೆ ಯಾವ ಗುರುವಾರ ಆಗಲಿ ಅವ್ನು ಮೈಸೂರಾಗಿ ನಂಗೆ ಅದು ಬೇಡ. ನಾನು ಫೋನ್ ಮಾಡಿ ಬಿಟ್ಟು ಮಾಡ್ಬೇಕಾನೆ ಅದನ್ನು. ಈಗ ನೀವು ಮಾಡಿಲ್ವಾ? ಈಗ ಟೈಮ್ ಎಷ್ಟಾಗಿದೆ ನೋಡಿ. ಈಗ ನೀವು ಮಾತ್ರ ಮಾತಾಡ್ತಾ ಇಲ್ವಾ? ಅಲ್ಲ, 11 ಗಂಟೆ 9 ನಿಮಿಷ ಆಗಿದೆ ರಾತ್ರಿ. ನೀನು ಮಾತ್ರ ಫೋನ್ ಮಾತಾಡ್ಬೋದು. ನಮಗೆ ರಸ್ಮತ್ ನೀನು ಕೊಡ್ತಾ ಇದೀಯಾ, ಯಾಕೆ ವಾರ್ಡನ್ ಕೊಡ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗೆ ಯಾಕೆ ಫೋನ್ ಮಾಡಿದ್ರೆ, ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಬೆದರಿಕೆ ಆಗ್ತಾರೆ. ಇವರ ಅಪ್ಪದ ಮಕ್ಕಳು ಸತ್ತು ತಿಂತಾ ಇರೋದು ನೀವು 2 ವರ್ಷಗಳಿಂದ. ಹಾಂ, ಇದಕ್ಕೇನಾದರೂ ಅದನ್ನು ವಾರ್ಡನ್ ಆಗ್ಬೋದು, ಹರೀಶ್ ಆಗ್ಬೋದು, ಅದು JD ಶ್ರೀನಿವಾಸ್ ಆಗ್ಬೋದು, ಇವ್ರು ಯಾರೇ ಆಗಿರಲಿ ಈ ಥರ ಆಗಿದೆ. ಈಗ ಬಂದಿದ್ವಿ, ಬರ್ತೀವಿ ಅನ್ನೋ ಮಾತೇನು ಬೇಡ ಅವ್ರಿಗೆ. ಅವ್ರಿಗೆ ಮಾತ್ರ ಕತ್ಲ ಇದೆ, ನಮಗೇನೆ ಕತ್ಲ ಇಲ್ವಾ? ಅಲ್ಲ ಸರ್, ನಾವು ಬರ್ತೀವಿ. ನಾವು ಇಲ್ಲೇ ಇರೋದಿಲ್ಲ. ನಾಳೆ ಬೆಳಿಗ್ಗೆಯಿಂದ 50 ಜನ ಮಕ್ಕಳು ಇಲ್ಲೇ ಇರಬೇಕು. 50 ಜನಕ್ಕೆ ಊಟ, ರೇಷನ್ ತಗೊಂಡು ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಓಪನ್ ಇರಬೇಕಿದು. ಜಾಸ್ತಿ ಮುಂದೆ ನಿಂತು ರೆಡಿ ಮಾಡಿ ಇಡೀ ದೇಶಕ್ಕೆ ಗೊತ್ತಾಗಬೇಕು. ಮುಳಬಾಗಿಲಲ್ಲಿ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಈ ರೀತಿ ಹಾಸ್ಟೆಲ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಸ್ಟೆಲಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ಜನಕ್ಕೆ. ಜನಗಳು ಅಲ್ಲ, ಬಡವ್ರದೇ, ನಮ್ಮ ಮಕ್ಕಳದೇ 2 ವರ್ಷದಿಂದ ತಿಂತಾರಂದ್ರೆ ಈ ವಾರ್ಡನ್ಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡೋದು ಇವ್ರು ಸರಿನಾ? ನೀವು ಹೇಳಿ ಸರ್, ಇವ್ರು ಮಾಡೋದು ಸರಿನಾ? ಅಲ್ಲ ಸರ್, ಇಲ್ಲಿಗೆ ಬರಕ್ಕೇಳ್ರಿ. ನಾನು ಇವತ್ತೆಲ್ಲ ಬೇಕಾದ್ರೆ ಇಲ್ಲೇ ಇರ್ತೀನಿ. ಆತನ ವಾರ್ಡನ್ ಇಲ್ಲಿಗೆ ಬರಕ್ಕೇಳ್ರಿ. ಈಗ ಇಲ್ಲ, ನಾನು ಹೆಂಗೆ ಕಾಂಗ್ರೆಸ್ ಕಾಲಾಕಿ ಮಾತಾಡ್ತೀನಿ. ನಮ್ಮ ಫೋನ್ ಯಾಕೆ ಯೂಸ್ ಮಾಡೋದು? ಅದನ್ನು ಯಾಕೆ ಸರ್ ಮಾಡೋದು ಹೇಳ್ರಿ? ಅವರೊಂದು ಅಧಿಕಾರಿ ಇದ್ದಾನೆ. ಆ ಅಧಿಕಾರಿಗೆ ಎಷ್ಟು ಹಕ್ಕಿರುತ್ತೋ ನಮ್ಮ ಲೀಡರ್ ಕೂಡ ಅಷ್ಟೇ ಹಕ್ಕಿರ್ತದೆ. ಎಲ್ಲಿ ಬಹಳ ಜನ ಮಕ್ಕಳಿಗೆ ಎಲ್ಲಿ ಅನ್ಯಾಯ ಇರ್ತದೋ ನಮ್ಮ ಸಂಘಟನೆ ಕಾರ್ಯಕರ್ತ ಅದೆಷ್ಟು ರಾತ್ರಿನೇ ಆಗ್ಬೋದು ಅಲ್ಲಿರ್ತೀವಿ ನಾವು. ಈಗ ರಾತ್ರಿ 11 ಗಂಟೆ ನಾವು ಇಲ್ಲಿದ್ವಿ. ಆಕೆ ಬರೋಕ್ಕೇನೋ ಅದು ಡ್ಯೂಟಿ ಇಲ್ಲಿ, ಅವ್ನ ಮನೆಯಲ್ಲ. ಅಲ್ಲ ಸಾರ್, ಅವ್ನ ಮನೆಯಲ್ಲೇ ಡ್ಯೂಟಿನ ಹಾಕ್ತಾರೆ. ಅಲ್ಲ ಸರ್, ನಿಜ ಹೇಳ್ರಿ, ಆತನ ಮನೆಯಲ್ಲಿ ದುಡ್ಡಿಲ್ಲ, ಗೌರ್ಮೆಂಟ್ ಸಂಬಳದಿಂದ ಅದಲ್ಲ. ಈ ಆಸ್ತಿ ನೋಡ್ಕೊಂಡು ಈಗ ಬರೋಕ್ಕಾಗಲ್ಲ ಅಂದರೆ ಅದನ್ನ ಕಾಂಗ್ರೆಸ್ ಕಾಲಕ್ಕೆ ನಾನು ಮಾತಾಡ್ತೀನಿ ಸರ್. ಹಾಕ್ರಿ, ಅಲ್ಲ ಕಾಂಗ್ರೆಸ್ ಕಾಲಕ್ಕೆ ಮಾತಾಡ್ತೀನಿ. ನಮ್ಮ ಫೋನು ತೆಗಿಯೋಕ್ಕಾಗ್ತೀನಿ ಇದು. ಯಾಕಂದರೆ ಇಲ್ಲಿ ಲಂಚಕ್ಕೆ ತಿಂದ್ಬಿಟ್ಟಿದಾರಲ್ಲ ಮಕ್ಕಳು. ಅಲ್ಲ ಸರ್, ಬಡ ಮಕ್ಕಳದು ಯಾವ ರೀತಿ ಸರ್ ಅವ್ನು ತಿನ್ನೋಕೆ ಮನಸ್ಸು ಬರುತ್ತೆ? ಅಲ್ಲ, ಒಂದು ಕಾಂಗ್ರೆಸ್ ಕಾಲ ಹಾಕಿ ಮಾತಾಡೋಣ ಸಾರ. ನೀವು ಬೆಳಿಗ್ಗೆ ಬರೋಣ, ಅದು ಬೇರೆ. ಈಗ ಒಂದು ಕಾಂಗ್ರೆಸ್ ಕಾಲ ಒಂದು 2 ನಿಮಿಷ ಮಾತಾಡ್ತೀನಿ. ನಮ್ಮ ದೇಶದ ಫೋನ್ ಮುಖಾಂತರ ಎಲ್ಲರೂ
ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ಇಲ್ಲೇ ಇರ್ಬೇಕು. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಇರಬೇಕು. DC ಇಲ್ಲಿ ಬಂದು ಇತ್ಯರ್ಥ ಮಾಡ್ಬೇಕು ಇದನ್ನ. ಈಗ 5 ಇದ್ದಾರಲ್ಲ, ಈ ತಾಲೂಕು ಸಂಬಂಧಪಟ್ಟಿದ್ದ ಅಧಿಕಾರಿ ಅವ್ರ ನಂಬರ್ ಕೊಡ್ರಿ, ಹಾಕೊಂದು ಅಂಶ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ.